ಕಾರಣಕ್ಕಾಗಿ ಇವತ್ತು ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ದೇಶದ ಜನ ಆಲೋಚನೆ ಮಾಡಿ ಪ್ರಜಾಪ್ರಭುತ್ವದ ಉಳಿವಿಗಾಗಿ ತಮ್ಮ ಮತವನ್ನು ಸಾರಿ, ಅದರಲ್ಲೂ ವಿಶೇಷವಾಗಿ ಯುವಜನರು, ಹೊಸ ತಲೆಮಾರಿನ ವೋಟರ್ಸ್ಗಳು ಯಾರಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ವೋಟ್ ಮಾಡಬೇಕು. ಕೇವಲ ಬಣ್ಣದ ಮಾತುಗಳಿಗೆ ಅವ್ರು ಹೇಳುವಂತಹ ಯಾವುದೂ ಸತ್ಯ ಇಲ್ಲ, ಎಲ್ಲ ಸುಳ್ಳುಗಳ ಮೂಟೆ, ಬರೀ ಸುಳ್ಳುಗಳು. ಉದ್ಯೋಗ ಸೃಷ್ಟಿ ಸುಳ್ಳು, ಎಲ್ಲ ಸೂಚ್ಯಾಂಕಗಳು ಕೂಡ ಎಲ್ಲವೂ ಕೂಡ ಇವರ ಅಸಮರ್ಥ ಸರ್ಕಾರದ ನೀತಿಗಳನ್ನು ಹೇಳ್ತಾ ಇದ್ದಾರೆ. ದಯವಿಟ್ಟು ಈ ಚುನಾವಣೆ ಅತ್ಯಂತ ಮಹತ್ವದ ಚುನಾವಣೆ, ಕರ್ನಾಟಕ ಅಲ್ಲ ದೇಶದ ಪಾಲಿಗೆ. ಇದನ್ನು ಸಂಪೂರ್ಣವಾಗಿ ದೇಶದ ಜನ ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಳ್ಳುವ ಮೂಲಕ ಹೋರಾಟಕ್ಕೆ ಏನು ಪ್ರಜಾಪ್ರಭುತ್ವದ ಉಳಿವಿಗೆ, ಸಂವಿಧಾನದ ಉಳಿವಿಗೆ ನಾವು ಸಿದ್ಧರಾಗಬೇಕು. ಆ ಕಾರಣಕ್ಕಾಗಿ ಈಗ ಏನು ಏಪ್ರಿಲ್ 26ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ನಮ್ಮ ಭಾಗದಲ್ಲಾಗುತ್ತೆ, ಎರಡನೇ ಹಂತದ ಚುನಾವಣೆ ಕರ್ನಾಟಕದ ಉತ್ತರ ಭಾಗದಲ್ಲಿ ಆಗುತ್ತೆ. ಸೊ ಅದರಿಂದ ಎಲ್ಲರೂ ಕೂಡ ಈ ಮತದಾನದಲ್ಲಿ ಯುವ ಜನಾಂಗ ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಿ ಮತ ಹಾಕಬೇಕು ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇನ್ನೂ ನಮ್ಮ ಅನೇಕ ಹಿರಿಯರು ಇಲ್ಲಿ ಬಂದಿದ್ದಾರೆ. ಅವರು ಕೂಡ ತಮ್ಮ ವಿಚಾರಗಳನ್ನು